ಬೆಂಗಳೂರಿನ ಉಳ್ಳಾಲದಲ್ಲಿರುವ ಬಾರ್ ಒಂದರಲ್ಲಿ ಮದ್ಯಪಾನ ಮಾಡಲು ಬಂದ ಮದ್ಯಪ್ರಿಯರಿಂದ ಆಸ್ಕರ್ ಕೃಷ್ಣ ನಿರ್ದೇಶನದ ಕುಡುಕ ನನ್ ಮಕ್ಳು ಚಿತ್ರದ ಶೀರ್ಷಿಕೆ ಬಿಡುಗಡೆ ಮಾಡಿಸಲಾಯಿತು. ಆಸ್ಕರ್ ಕೃಷ್ಣ ನಿರ್ದೇಶನದ 8ನೇ ಸಿನಿಮಾ ಇದಾಗಿದ್ದು, ಚಿತ್ರದಲ್ಲಿ ಮಿಮಿಕ್ರಿ ಗೋಪಿ, ಚಂದಪ್ರಭಾ, ವಿನೋದ್ ಗೊಬ್ರಗಾಲ ಪ್ರಧಾನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಕಲಾಭೂಮಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಕುಡುಕ ನನ್ ಮಕ್ಳು ಚಿತ್ರಕ್ಕೆ ನಿರ್ದೇಶಕರ ಸ್ನೇಹಿತರಾದ ಅರುಣ ಶೆಟ್ಟಿ, ವೈಶಾಲಿ, ಮುರಳಿ ಕೊಟ್ಟೂರ್, ಪಲ್ಲವಿ ಅರುಣ್, ಅಗ್ನಿಹೋತ್ರಿ, ಎಸ್.ಎಚ್. ಬಾಬು ತುಮಕೂರು, ಬಿ. ನಿಂಗರಾಜು, ಲೋಕೇಶ್ ಎಸ್. ನಾಗಮಂಗಲ, ಶ್ರೀನಿವಾಸ್, ಸಿದ್ಲಿಂಗಯ್ಯ, ಗೋವಿಂದ ರಾಜು ಹಾಗೂ ಮುನಿ ಅಂಜಪ್ಪ ಬಂಡವಾಳ ಹೂಡುತ್ತಿದ್ದಾರೆ. ಹಾಸ್ಯದ ಜತೆ ಸಮಾಜಕ್ಕೆ ಸಂದೇಶವಿರುವ ಈ ಚಿತ್ರಕ್ಕೆ ಮಂಜು ಕವಿ ಸಂಗೀತ ನೀಡಿದ್ದು, ಚಿತ್ರಕಥೆ ಮತ್ತು ಸಂಭಾಷಣೆಯನ್ನ ವೆಂಕಟ್ ಅವರು ಬರೆದಿದ್ದಾರೆ. ಇದು ಕುಡುಕ್ ನನ್ನ ಮಕ್ಕಳು ಅನ್ನೋ ಟೈಟಲ್ ವಿಶೇಷತೆ ಏನಿಲ್ಲ. ಯಾಕೆಂದರೆ ಇದೊಂದು ನೋಡಿ, ಅದೊಂದು ಆಡು ಭಾಷೆ, ಅದು ಆಡು ಪದ. ಅದು ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ಏನಾರು ತಗೋತಾನೆ, ಸ್ವಲ್ಪ ಕುಡಿತಾನೆ ಅಂದ್ರೆ ಅಯ್ಯೋ ಆ ಕುಡುಕ್ ನನ್ನ ಮಗ, ಕುಡುಕ್ ನನ್ನ ಮಕ್ಳ ಬಗ್ಗೆ ಏನು ಮಾತಾಡ್ತಾರೆ ಅಂದರೆ ಅದು ಬೈಗಳಲ್ಲ ಮತ್ತು ಇನ್ನೊಂದೇನಲ್ಲ, ಒಂಥರ ಕಾಂಪ್ಲಿಮೆಂಟ್ಸು ಅವ್ರದ್ದು ಇದಿದೆ ಅನ್ನೋ ಥರ, ಅದೊಂದು ತಮಾಷೆಗೆ ಹೇಳುವಂಥದ್ದು. ಇದೊಂದು ಆಡು ಭಾಷೆ ಆಗಿರೋದ್ರಿಂದ ಇದು ನಮ್ಮ ಆ ಒಂದು ಆಡು ಭಾಷೆಯ ಪದವನ್ನು ಇಟ್ಕೊಂಡಾಗ ಒಂದು ಸ್ವಲ್ಪ ಜನಗಳಿಗೆ ರೀಚ್ ಆಗುತ್ತೆ, ಕ್ಯಾಚ್ ಆಗುತ್ತೆ. ಕುಡುಕ್ ನನ್ನ ಮಕ್ಕಳು ಅಂದರೆ ಅವ್ರು ಏನು, ಯಾವ ಥರ ಇರ್ಬೋದು ಅವ್ರ ಪಾತ್ರಗಳು, ಏನು ಕುಡಿಬೋದು, ಅವ್ರು ಎಷ್ಟು ಕುಡಿಬೋದು, ಕುಡಿದ್ಬಿಟ್ಟು ಏನು ಮಾಡ್ಬೋದು, ಅವಾಂತರಗಳನ್ನ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಆ ಪಾತ್ರಕ್ಕೆ ಅದು ಕತೆಗೆ, ಅದು ಏನದು ಕಾನ್ಸೆಪ್ಟ್ಗೆ ತುಂಬ ಆಪ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಟೈಟ್ಲ್ ಇಟ್ಟಿರುವಂಥ ನಾವು ಅಷ್ಟೇ.